friends. Welcome to our channel Sandalwood to Sand Dunes, Dubai. Goodbye. ಒಂದು ತಿಂಗಳಾದ್ಮೇಲೆ ಯಾರೋ ಒಬ್ರು ಮದುವೆ, ಆ ಫಂಕ್ಷನ್ನು ಈ ಫಂಕ್ಷನ್ನು, ಗೆಸ್ಟ್ ಹುಷಾರಿಲ್ದಿರೋ ಬಿದ್ದು. ಹುಷಾರಿಲ್ಲ. ಅದು ಹುಷಾರಿಲ್ಲ ಹೇಗೆ ಗೊತ್ತಾ, ದೃಷ್ಟಿ ಆಗ್ಬಿಟ್ಟಿರೋದು. ಅದೆಲ್ಲ ಆಗಿ ಕೊನೆಗೆ ಇವತ್ತು ಸಿಕ್ಕಿದ್ದಾಳೆ ನೋಡಿ. ಅಯ್ಯೋ, ಇವತ್ತು ಸಿಕ್ಕೋದು ನಾಳೆ ಸಿಕ್ಕೋದು, ಇವತ್ತು ಸಿಕ್ಕೋದು ನಾಳೆ ಸಿಕ್ಕೋದು ಅನ್ಕೊಂಡು ಅಂತೂ ಇವತ್ತು ಇಬ್ರು ಸೇರಿದ್ವಿ. ಸೊ ಸ್ಪೆಷಲ್ ಏನಂದ್ರೆ ಏನು ಡಿಸ್ಕಷನ್ ಮಾಡೋದು ಗೊತ್ತಾ, ನಾವಿಬ್ರು ಹೋಗಿಲ್ಲಲ್ಲ, ನಾ ಬೆಂಗಳೂರು ಮದ್ವೆಗೆ ಹೋಗಿಲ್ಲ, ಅವಳು ಬಾಲಿ ಮದ್ವೆಗೆ ಬಂದಿಲ್ಲ. ಇವತ್ತು ಅದ್ರ ಬಗ್ಗೆನೇ ಚರ್ಚೆ ಮಾಡಬೇಕು. ಕರೆಕ್ಟ್. ಏನು ಹೆಂಗಿತ್ತು ಅಂತೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ, ಆಯ್ತಾ? ಸೊ ಹೆಂಗ್ ಸ್ಟಾರ್ಟ್ ಆಯ್ತು ನಿನ್ನ ಇವೆಂಟ್? ಏನಿತ್ತು ಫಸ್ಟ್? ನಮ್ದು ಫಸ್ಟು ಅದೇ, ನಾನು 25ನೇ ತಾರೀಕು ಹೋಗಿದ್ದಲ್ಲ. ಆಮೇಲೆ ಅದೇ ದಿನನೇ ನಾನು ರಘುರಾಮ್ ಅವ್ರನ್ನ ಮೀಟ್ ಮಾಡಿದೆ ಅಲ್ವಾ, ನೀವು ನೋಡಿರ್ಬೋದು, ವಿಡಿಯೋಸ್ ನೋಡಿದೆ. ಸೊ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಸಖತ್ತಾಗಿ ಇಡ್ಲಿ, ವಡೆ, ಒಂದಷ್ಟು ತುಪ್ಪ, ಸಾಂಬಾರು, ಚಟ್ನಿ ಎಲ್ಲ ಹಾಕೊಂಡು ಸಾರಿ ತಿಂದಿದ್ದಾಯ್ತು, ಆಯ್ತಾ? ನನ್ನ ಬಾಯಲ್ಲಿ ನೀರು ಬಂದಿದ್ದು ಆಯ್ತು. ಇವಳಿಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನನಗೆ ಈಗ ನೆನೆಸ್ಕೊಂಡ್ರೆ ಇವಾಗಲೂ ಬಾಯಲ್ಲಿ ನೀರು ಬರುತ್ತೆ. ಸೊ ಅದಾದಮೇಲೆ ಒಂದೊಂದೇ ಮತ್ತು ನಾವೆಲ್ಲ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅವಳ ಲ್ಯಾಂಡಲ್ಲಿ ಇರೋದು ನೆಲಮಂಗಲದಲ್ಲಿ. ಸೊ ಅಲ್ಲೆಲ್ಲ ಒಂದೊಂದೇ ಶುರುವಾಯಿತು. ನಿಮ್ದು ಹೆಂಗೆ ಶುರುವಾಯ್ತಲ್ಲಿ? ನಮ್ಮದು ಸ್ಪೆಷಾಲಿಟಿ ನಿಂಗೆ ಗೊತ್ತಲ್ವಾ, ಆಸ್ಟ್ರೇಲಿಯನ್ ಗಂಡು, ಇಂಡಿಯನ್ ಹೆಣ್ಣು. ಹೌದು. ಸೊ ಫಸ್ಟ್ಲಿ ಕಮ್ಮಿ ಜನ, ಯಾಕಂದರೆ ಬಾಲಿ ತುಂಬ ಜನ ಬಂದಿರಲಿಲ್ಲ, ಒಂದು 80 ಜನ ಇದ್ದಿರ್ಬೇಕಷ್ಟೆ. ಹುಡುಗಂದು ಅಪ್ಪ ಅಮ್ಮ ಎಲ್ಲ ಆಸ್ಟ್ರೇಲಿಯನ್ಸ್, ಆಮೇಲೆ ಅವ್ರದ್ದು ಗೆಸ್ಟ್ಗಳು ಆಸ್ಟ್ರೇಲಿಯನ್. ಒಂದು ಕಡೆ ನಾವು ಒಳ್ಳೆ ಬಿರಿಯಾನಿ ತಿನ್ನೋ ಗ್ರೂಪು. ಸೊ ಇಬ್ಬರು ಇತ್ತಲ್ಲ, ಇಬ್ಬರನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳಿ ಫಸ್ಟ್ ಒಂದು ಪಾರ್ಟಿ ಇಟ್ಟಿದ್ರು. ಪಾರ್ಟಿ ಅಂದರೆ ಒಂದು ರೆಸ್ಟೋರೆಂಟಲ್ಲಿ, ಇಲ್ದಿದ್ರೆ ಮದುವೆ ದಿವಸ ಎಲ್ಲರೂ ಬೆಪ್ ತಕಡಿತಾರೆ, ನಾವು ಅವ್ರು ನೋಡೋದು. ಸೊ ಆ ಇವೆಂಟ್ನ ಏನಂತ ಕರಿತಾ ಇದ್ರು? ಅದಕ್ಕೆ ಜಸ್ಟ್ ಮೀಟ್ ಆ್ಯಂಡ್ ಗ್ರೀಟ್. ಮೀಟ್. ಸೊ ಅದ್ರ ಬಗ್ಗೆ ಏನೋ ವಿಡಿಯೋ ಇಟ್ಕೊಂಡಿದ್ಯಾ? ನಾನು ಅಪ್ಲೋಡ್ ಮಾಡಿದೆ, ಅದು ಮೀಟ್ ಆ್ಯಂಡ್ ಗ್ರೀಟ್. ಆದರೂ ಇನ್ನೊಂದ್ಸತಿ ತೋರಿಸ್ಬಿಡೋಣ, ತೋರಿಸೋಣ ಅದು. ಓಕೆ, ಸೊ ಅದು ಕ್ಯಾಶುವಲ್ ಇತ್ತು ಅಷ್ಟೇ. ಸೊ ನಮ್ದೇನಂದರೆ, ನಮ್ಮದು ಫಸ್ಟ್ ಬಂದು ನಮ್ಮ ಇವೆಂಟಲ್ಲಿ ಏನಿತ್ತು, ಉಪನಯನ ಇತ್ತು. ನಮ್ಮ ಅಕ್ಕನ ಮಗನಿಗೆ ಉಪನಯನ ಇತ್ತು. ಸೊ ಅದು ಮನೆ ಮಟ್ಟಿಗಲ್ವಾ, ಸೊ ಮನೆಯಲ್ಲಿ ಎಷ್ಟು ಜನ ಇದ್ದರು ಅದೆಲ್ಲ ಸೇರಿಸ್ಬಿಟ್ಟು ಉಪನಯನ, ಅದ್ರ ವಿಡಿಯೋ ತೋರಿಸು. ಉಪನಯನ ಅಂದರೆ ಏನು? ಉಪನಯನ ಅಂದರೆ ಅದೇ ಜನಿವಾರ ಹಾಕ್ತಾರಲ್ಲ, ಅದು ಸೊ ಅದು ಅಲ್ಲೇ. ಸೊ ಅದು ಮನೆ ಮಟ್ಟಿಗೆ ಅಷ್ಟೇ, ಪಂಡಿತ್ ಬಂದಿದ್ರು ಅಫ್ಕೋರ್ಸ್, ಅವರೇ ಎಲ್ಲ ಮಾಡೋದು. ಸೊ ಆ ಥರ ಉಪನಯನದ ವಿಡಿಯೋ ನಿಮಗೋಸ್ಕರ, ನನಗೋಸ್ಕರನು. ನೋಡಿ, ಲೋಟಸ್ ಫ್ಲವರ್, ನ್ಯಾಚುರಲ್ ಲೋಟಸ್ ಫ್ಲವರ್. ಇವತ್ತು ಇಲ್ಲಿ ನನ್ನ ನೆವ್ಯೂದು ಉಪನಯನ ಕಾರ್ಯಕ್ರಮ. ಸೊ ಅದು ನಡೀತಾ ಇದೆ ಬ್ಯುಸಿಯಾಗಿ ಒಂದು ಕಡೆ. ನಾನಿಲ್ಲೇ ಹೀಗೆಲ್ಲ ಸುತ್ತೋಣ ಅಂತ ಈ ಕಡೆ ಎಲ್ಲ ಬಂದೆ. ಇದು ನನ್ನ ಮೀಟ್ ಆ್ಯಂಡ್ ಗ್ರೀಟ್ ಲುಕ್. ಒಂದು ರಫಲ್ ಗ್ರೀನ್ ಡ್ರೆಸ್ ಆ್ಯಂಡ್ ಸ್ವಲ್ಪ ಆಕ್ಸೆಸರೀಸ್. ಇದು ಜಸ್ಟ್ ಎಲ್ಲರೂ ಮೀಟ್ ಆಗೋದ್ರಿಂದ ಇಷ್ಟೇ ಇವತ್ತು ಲುಕ್. ಚಪ್ರ ಆಯ್ತಾ? ಅದಾದಮೇಲೆ ಅದೇ ಚಪ್ರ ಒಂದಿನ ಹಿಂದೆನೇ ಹಾಕಿರ್ತಾರೆ, ಚಪ್ರ ಪೂಜೆ ಅಂದ್ಬಿಟ್ಟು. ಸೊ ಇದು ಉಪನಯನ. ಸೊ ನಿಮ್ಮದು ನೆಕ್ಸ್ಟ್ ಏನು ಇವೆಂಟ್ ಇತ್ತು ರಿಷಾ? ಸೊ ನಮ್ಮದು ಏನು ಮಾಡಿದರು, ಸಂಗೀತ ಮೆಹಂದಿ ಒಟ್ಟಿಗೆ ಮಾಡಿಬಿಟ್ಟಿದ್ರು, ಒಂದೇ ಫಂಕ್ಷನ್ನು. ಅದಕ್ಕೆ ನಾವೇನು ಎಲ್ಲೋ ಥೀಮ್ ಹಾಕಿಲ್ಲ, ಯಾಕಂದರೆ ಬರೀ ಇದಿರಲಿಲ್ಲ ಅಲ್ಲ, ಹಳದಿ ಅಂತ ಏನು ಇಟ್ಟಿರಲಿಲ್ಲ, ಎಲ್ಲ ಒಟ್ಟಿಗೆನೆ. ಸೊ ವೈಟ್ ಔಟ್ಫಿಟ್, ಅದ್ರದ್ದು ಒಂದು ಚಿಕ್ಕ ವಿಡಿಯೋ ನಿನಗೋಸ್ಕರ, ಇವ್ರಿಗೋಸ್ಕರ ಎಲ್ಲ. ಹಲೋ ಫ್ರೆಂಡ್ಸ್, ಇವತ್ತು ಡೇ 2 ಇನ್ ಬಾಲಿ. ನಾವು ಮೆಹಂದಿ ಮತ್ತು ಸಂಗೀತ್ ಫಂಕ್ಷನ್ಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಇಲ್ಲಿದ್ದು ಸೆಟಪ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನೇನು ವೇರ್ ಮಾಡ್ತಾ ಇದ್ದೀನಿ, ನಾನು ಹಾಫ್ ವೈಟ್ ಶರಾರ, ಯಾಕಂದರೆ ಇವರು ಪ್ರಾಪರ್ ಮೆಹಂದಿ ಅಂತ ಮಾಡಿಲ್ಲ, ಅದರಿಂದ ಎಲ್ಲೋ ಹಾಕಿಲ್ಲ. ಸೊ ಮೆಹಂದಿ ಸಂಗೀತ್ ಜೊತೆಲಿರೋದ್ರಿಂದ ಹಾಫ್ ವೈಟ್ ಔಟ್ಫಿಟ್. ಸಿನ್ಸ್ ದಿಸ್ ಇಸ್ ಅ ಟ್ರಾಪಿಕಲ್ ಲೊಕೇಶನ್ ಅಂದ್ಕೊಂಡೆ ಸ್ವಲ್ಪ ಸೂದಿಂಗ್ ಕಲರ್ಸ್ ವಿಲ್ ಲುಕ್ ನೈಸ್. ಸೊ ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್ ಆ್ಯಂಡ್ ಒನ್ ಬಿಗ್ ರಿಂಗ್, ದೊಡ್ಡ ಇಯರಿಂಗ್, ಆ್ಯಂಡ್ ಐ ಕೆಪ್ಟ್ ದ ನೆಕ್ ಎಂಪ್ಟಿ ಬಿಕಾಸ್ ಇಯರಿಂಗ್ ಇಸ್ ಟೂ ಬಿಗ್. I have one small bag and shoes.
ನಿಂದೇನಿತ್ತು ನೆಕ್ಸ್ಟ್? ಸೊ ನಮ್ದು ಬಂದು ನೆಕ್ಸ್ಟ್ ಡೇ ಬಂದು ಅರ್ಶನ ಇತ್ತು. ಅರ್ಶನಕ್ಕೆ ಡೋಲ್ ಕರ್ಸಿದ್ರು, ಸಖತ್ತಾಗಿ ಡೋಲು. ಯಾರು ಡ್ಯಾನ್ಸ್ ಮಾಡಲ್ಲ ಅವರು ಎದ್ದು ಡ್ಯಾನ್ಸ್ ಮಾಡ್ಬೇಕು ಆ ತರ ಇತ್ತು. ಸೊ ಅರ್ಶನ ಬೆಳಿಗ್ಗೆ ಆಯ್ತು. ಅರ್ಶನ ಮುಗಿದ್ಮೇಲೆ ಆ ದಿನ ಅಷ್ಟೇನೆ. ಸೊ ಅರ್ಶನದ್ದು ವೀಲು. ಸೂಪರ್ ಆಗಿತ್ತು ನಿನ್ ಡೋಲು. ಅಯ್ಯೋ ಆಯ್ತಾ. ಅದಾದ್ಮೇಲೆ ಮೆಹಂದಿ ಅಂದ್ರೆ ನಾವು ಮೈಸೂರಿಗೆ ಹೋದ್ವಿ, ಬೆಂಗಳೂರಿಂದ ಮೈಸೂರಿಗೆ ಹೋದ್ವಿ ಎಲ್ಲರೂ. ಹುಡುಗಿ ಮೈಸೂರವಳು ಅಲ್ವಾ? ಹುಡುಗಿ ಮೈಸೂರವಳು. ಸೊ ಮಧ್ಯದಲ್ಲೂ ಒಂದು ಸುಲಾ ಅಂತ ಒಂದು ವೈನ್ ಇದೆ. ಸೂಲಾ ವೈನ್. ಸೊ ಅಲ್ಲಿ ಹೋಗಿದ್ವಿ. ಅದ್ರ ವಿಡಿಯೋ ತಗೊಳ್ಳಿಲ್ಲ ನನಗೆ ಸೂಲಾ ಗೊತ್ತಿರೋದು ಓನ್ಲಿ ಪೂನಾ ಅಲ್ಲಿರೋದು. ಎಷ್ಟು ದೊಡ್ಡದು ಗೊತ್ತಾ ವೈನರಿ, ಆನ್ ದ ವೇ ಟು ಮೈಸೂರು. ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಒಂದು ಅರೇಂಜ್ ಮಾಡಿದ್ವಿ. ನಾನು ಅನ್ಫಾರ್ಚುನೇಟ್ಲಿ ವಿಡಿಯೋ ತೆಗಿಲಿಲ್ಲ ನಾನು ಆ ದಿನ, ಯಾಕಂದ್ರೆ ನಾನು ಅಷ್ಟು ಬಿಸಿ ಇದ್ದೆ. ಸೊ ಏನಂದ್ರೆ ಅಲ್ಲಿ ಹೋದ್ಮೇಲೆ ನಮ್ಗೆ ವೈನ್ ಆಯ್ತಾ, ಎಲ್ಲರಿಗೂ ಯಾವ ತರ ಒಂದು 5-6 ಟೈಪ್ ವೈನು ಕುಡಿಯಕ್ಕೆ, ಆಮೇಲೆ ಚೀಸ್ ಪ್ಲಾಟರು, ಆಮೇಲೆ ಗಾರ್ಲಿಕ್ ಬ್ರೆಡ್, ಆಮೇಲೆ ಸಮ್ ಚಿಕನ್, ಆಮೇಲೆ ಸ್ವಲ್ಪ ಪನ್ನೀರು, ಆ ಥರ ಎಲ್ಲ ಅರೇಂಜ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದು ಬ್ರೇಕ್ ತರ ಅಷ್ಟೇ. ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಒಂದು 4 hours ಇದೆ, ಮತ್ತೊಂದು ಬ್ರೇಕ್. ಆಕ್ಚುಲಿ ಟಾಯ್ಲೆಟ್ ಬ್ರೇಕ್, ಬಟ್ ಅದ್ರ ಬದಲು ವೈನ್ ಬ್ರೇಕ್ ಅಂದ್ರೆ ನಾನ್ ಇರ್ಬೇಕಿತ್ತು. ಕರೆಕ್ಟ್. ಇವಳು ಟಾಯ್ಲೆಟ್ ಬ್ರೇಕ್, ನನಗೆ ವೈನ್ ಬ್ರೇಕ್ ಆಗಿರೋದು. ಬಟ್ ಅದಿತ್ತು. ಬಟ್ ಅದ್ರ ಅನ್ಫಾರ್ಚುನೇಟ್ಲಿ ವಿಡಿಯೋ ಇಟ್ಕೊಂಡಿಲ್ಲ ನಾನು ಅದ್ರದ್ದು. ಅದಾದ್ಮೇಲೆ ನಾವು ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋಗಿ ರೆಸ್ಟ್ ಆ ನೈಟು. ಅದ್ರ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಮೆಹಂದಿ ಇತ್ತು. ಸೊ ಮೆಹಂದಿದು ಲುಕ್ಕು ಓಕೆ. ನೀನೇನಾದ್ರೂ ಅಲ್ಲಿ ಊಟ ಮಾಡಿರೋದು ಆ ಥರದ್ದೇನಾದ್ರೂ ಮದುವೆದಾಗ್ಲಿ ಯಾವ್ದ್ರದ್ದಾಗ್ಲಿ? ಸುಮ್ಮನೆ ಹೋಟ್ಲಲ್ಲಿ ಇದ್ದಾಗ ತೆಗೆದೆ ಅಷ್ಟೇ. ಬಾಕಿ ಟೈಮೆಲ್ಲ ತಿನ್ನೋದ್ರಲ್ಲಿ ಎಷ್ಟು ಬಿಸಿ ಅಂದರೆ ವಿಡಿಯೋನೇ ತೆಗ್ದಿಲ್ಲ. ನಂದು ಏನಂದರೆ ವಿಡಿಯೋಗೆ ನನ್ಗೆ ಆವತ್ತು ನಾನೇನು ಅನ್ಕೊಂಡಿದ್ವಿ ಅಲ್ವಾ, ನಾವೆಲ್ಲ ಚೆನ್ನಾಗಿ ತಿನ್ನೋದ್ರಿಂದ ಹೌದು ಒಂದು ಎಲ್ಲ ಪ್ರತಿಯೊಂದು ತೋರಿಸ್ಬೇಕು ನಮ್ಮ ಸ್ನೇಹಿತರಿಗೆ, ಆ ಥರ ಎಲ್ಲ ಅಂದ್ಕೊಂಡಿದ್ದು. ಪೋಸ್ಟ್ ಅಂದರೆ ಏನು ಅಂತ ನನಗೆ ಆವಾಗ ಅರ್ಥ ಆಯಿತು. ಏನಂದರೆ ನಾವು ವಿಡಿಯೋ ತೆಗೊಳಕ್ಕೆ ಆಗೋದೇ ಇಲ್ಲ, ಟೈಮೇ ಇಲ್ಲ. ಆ ಟೈಮ್ ಇಲ್ಲ ಅನ್ನೋದಕ್ಕಿಂತ ಏನಾದ್ರು ನಾವು ಜನನ ಮಾತಾಡಿಸ್ತೀವಲ್ವಾ. ಸೊ ಹಾಗಾಗಿಬಿಟ್ಟು ಏನೂ ತೆಗಿಯೋಕ್ಕಾಗಿಲ್ಲ. ಆದರೆ ಮಾತ್ರ 25ನೇ ತಾರೀಕಿಂದ, ಆಮೇಲೆ ಇಲ್ಲಿ ಬಂದಿದ್ದು ನಾನು 5ನೇ ತಾರೀಕು ದುಬೈಗೆ. ಅಲ್ಲಿವರೆಗೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ತಿಂದು ನಾನು ಫುಲ್ ಇಂಗ್ಲಿಷ್ ಫುಡ್ ತಿಂದೆ. ಇವಳು ಫುಲ್ಲು ರಸಭರಿತ. ಏನು ತಿಂದಿರೋದು ಅಂದರೆ ಸಖತ್ತಾಗಿ ತಿಂದಿರೋದೇ ಆಯಿತು ಆ ಥರ. ಬಟ್ ತೆಗಿಯೋಕ್ಕಾಗಲಿಲ್ಲ. ಆದರೆ ನಾನು ಏನದು ಇಲ್ಲಿ ಬ್ಯಾಪ್ಸ್ ಮಂದಿರಲ್ಲಿ ತೆಗ್ದನಲ್ಲ ಅದೊಂದು ತೆಗೆದೆ. ಬಟ್ ಬೆಂಗಳೂರಲ್ಲೆಲ್ಲ ಸಾಧ್ಯನೇ ಆಗಲಿಲ್ಲ. ಬೆಂಗಳೂರಾಗಲಿ ಮೈಸೂರಲ್ಲಿ ಒಂದು ಸ್ವಲ್ಪ ತೆಗ್ದಿದ್ದೀನಿ, ತೋರಿಸ್ತೀನಿ. ಯಾವುದೋ ಒಂದು ಕಾಕ್ಟೇಲ್ ಪಾರ್ಟಿ ದಿನದ ಯಾವುದೋ ಒಂದು ತೆಗ್ದಿರ್ದಿದೆ. ಮತ್ತೇನು ನಂದು ಯಾವ್ದೋ ಒಂದು ಚಿಕ್ಕದು ಇರ್ಬೋದಷ್ಟೇ. ಆದ್ರೆ ನಂದೆಲ್ಲ ಇಷ್ಟಿಷ್ಟೇ 5 ಸ್ಟಾರ್ ತರ ಕೊಟ್ಟು ಕೊಟ್ಟಿದ್ದು. ಕೊಟ್ರ ಯಾಕಂದ್ರೆ ಆ ರಿಸಾರ್ಟ್ ಅಲ್ಲಿ ನಾನು ಹೋಗಿದ್ರೆ ಅವ್ರನ್ನ ಇಷ್ಟಿಷ್ಟೇ ಅದು ಮೆನು ಬಂತು. ಮದ್ವೆಗೆ ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಮದ್ವೆಲ್ಲಂತೂ ಮೆನು ಬಂದಾಗ ಎಲ್ಲರೂ ಟಿಕ್ ಮಾಡ್ಬೇಕು ಫಸ್ಟ್. ವೆಜ್ ನಾನ್ ವೆಜ್ ಸ್ಟಾರ್ಟರ್ಸ್ ಅದು ಬೇಕಾ, ಡೆಸರ್ಟ್ ಇದು ಬೇಕಾ, ಮೀನ್ ಇದು ಬೇಕಾ ಎಲ್ಲ ಮಾಡಿ ಲಿಸ್ಟ್ ಕೊಟ್ಟಿರೋದು. ಫ್ಲೈಟ್ ಅಲ್ಲಿ ಬರುತ್ತಲ್ಲ ಹಂಗೆ ಲಿಸ್ಟ್ ಎಲ್ಲ ಮಾಡಿ ಬಂತು. ಎಲ್ಲರೂ ಕಾಯ್ತಾ ಇದ್ರು, ಸಂತೋಷ್, ಸೂರ್ಯ, ಸತ್ಯ ಎಲ್ಲರೂ ಬರುತ್ತೆ ಅಂತ ಬಂತು. ದೊಡ್ಡ ತಟ್ಟೆ ಇಷ್ಟೇ ಎಲ್ಲ ಇಷ್ಟೇ ಗತಿ. ಹಂಗೆ ಇವಳಾಗಿದ್ರೆ ಇಷ್ಟೇ ತಿಂದ್ಲು, ನಾನಾಗಿದ್ರೆ ತಟನೆ ಪೂರ ಕಿತ್ಕೊಂಡ್ಬಿಡ್ತಾ ಇದ್ನ ಅಂತ. ಅವರೆಲ್ಲ ಮದುವೆ ಮನೆಯಲ್ಲಿ ಅಷ್ಟು ತಿಂದ್ಬಿಟ್ಟು ಹೋಗಿ ಹೊರಗಡೆ ತಿಂದ್ವಿ. ಮತ್ತಿನ್ನೇನು ನಿಜವಾಗ್ಲೂ ಹೌದು. ಮತ್ತೆ ಹೊರಗಡೆ ಹಂಗಿತ್ತಪ್ಪ ಗೀತೆ ಅವ್ರಿಗೆ ಹಸುವಾಗಿ ಹೋಗಿ. ಯಾಕಂದ್ರೆ ಕುಡಿಯೋದು ಅನ್ಲಿಮಿಟೆಡ್, ಬಟ್ ತಿನ್ನೋದು ಇಷ್ಟೇ. ನಮ್ಗಿಲ್ಲಪ್ಪ. ಇವು ನಮ್ದೊಂದು ಸ್ಪ್ರೆಡ್ ಅಂದ್ರೆ ಇಲ್ಲಿಂದ ಆ ತುದಿವರೆಗೂ ಅಮ್ಮ ನಮ್ದು ತುಂಬಾನೇ ಇತ್ತು ಸ್ಪ್ರೆಡ್. ಖಂಡಿತ
ಏನಂತ ಹೇಳೋದು, ಅಷ್ಟು ಒಂದು ಊಟ ವೇಸ್ಟು ಆಯಿತು ಅಂತ ಇಟ್ಕೋ, ಆದರೂ ಹೇಳೋದು ಯಾವ ಥರ ಸ್ಪ್ರೆಡ್ ಅಂದರೆ ನಾನಂತೂ ಸಖತ್ತಾಗಿ ಜಸ್ಟಿಫೈ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇಲ್ಲ ಅಂದರೂ ಜಸ್ಟಿಫೈ ಮಾಡ್ತೀನಿ. ಹಾಗೆ ತುಂಬ ಚೆನ್ನಾಗಿತ್ತು. ಆದರೆ ಬಟ್ ಐ ರಿಯಲೈಸ್ ನಮ್ಗೆ ಒಂಥರ ವೀಡಿಯೋಗೆ ಅದಕ್ಕೆ ಇದಕ್ಕೆಲ್ಲ ನಮಗೆ ಸಿಕ್ಕಲೇ ಇಲ್ಲ, ಟೈಮೇ ಸಿಕ್ಕಲಿಲ್ಲ. ಅಂದರೆ ನಾವು ಗೆಸ್ಟ್ನ ಮಾತಾಡಿಸ್ಬೇಕಲ್ವಾ, ಆ ಲೆಕ್ಕದಲ್ಲಿ ಸಿಕ್ಕಲಿಲ್ಲ. ಹೌದೌದು, ಅಕ್ಕನ ಮಗ ಅಂದಮೇಲೆ ಮತ್ತೆ ನಾವೇ ಅಲ್ವಾ, ನಾವೇ ಮೇನ್ ಅಲ್ವಾ ಓಡಾಡೋಕ್ಕೆ. ಆ ಥರ ಚೆನ್ನಾಗಿತ್ತು ಮಾತ್ರ. ಆಮೇಲೆ ಏನಾಯಿತು? ಸೊ ಅದಾದಮೇಲೆ ನೆಕ್ಸ್ಟು ವರಪೂಜೆ ಇತ್ತು. ಸೊ ವರಪೂಜೆ ದಿನ ನಾನು ಏನು ಡ್ರೆಸ್ ಹಾಕ್ಕೊಂಡೆ ಅಂತ ತೋರಿಸ್ತೀನಿ. ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ ನೋಡಿ, ಗಂಟು ಹಾಕ್ಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಇದು ಇವತ್ತು ವರಪೂಜೆ ಹುಡುಗಿ ಕಡೆಯವರು ಈ ಥರ ಎಲ್ಲರಿಗೂ, ನಾವು ಬಂದಿದ್ದವರು ಎಲ್ಲರಿಗೂ ಈ ಥರ ಒಂದು ಹಾರ ಹಾಕಿದ್ದಾರೆ. ನಂದು ಸೀರೆ, ಬನ್ನೇನೋ ಹಾಕಿದ್ದೀವಿ ನೋಡಿ ಈ ಥರ. ಆಮೇಲೆ ನಮ್ದು ವರಪೂಜೆ ಇರಲಿಲ್ಲ. ಅದಾದಮೇಲೆ ಮದುವೆ. ಸೊ ಮದುವೆಗೆ ನಾನು ಈ ಥರದ್ದೆಲ್ಲ ಮಾಡ್ಕೋಬೇಕಂದ್ರೆ ಡ್ರೆಸ್ಸು ಅಥವಾ ಆ ಥರ ಎಲ್ಲ ಇಂಡಿಯಾನೇ ಸರಿ. ಇಲ್ಲಿ ಬಂದರೆ ಸುಮ್ಮನೆ ಅವೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ ಯಾವ ಥರ ನಾನು ಮದುವೆಗೆ ಏನು ಹಾಕ್ಕೊಂಡಿದ್ದೀನಿ ಅಂತ ನೋಡಿ. ಇವಳ ಲುಕ್ಕು ನೋಡಿ, ನನ್ನ ಲುಕ್ಕು ನೋಡಿ. ನಾನು ಬಾಲಿಲಿ ನಾನೇ ಎಲ್ಲ ಮಾಡ್ಕೊಂಡೆ, ಯಾಕಂದರೆ ಯಾರು ಮಾಡೋಕ್ಕಿರ್ಲಿಲ್ಲ. ನೀನು ಸರಿಯಾಗಿ ಎಲ್ಲ ಮಾಡಿಸ್ಕೊಂಡು ನಿಜವಾಗ್ಲೂ ಹೌದು. ಇದು ನಂದು ಇವತ್ತು ಮದುವೆ ಲುಕ್ಕು. ರೇಷ್ಮೆ ಸೀರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ನಾನು ಹುಟ್ಟಿರೋದು ಕಾಂಜೀವರಂ ಸೀರೆ. ಸೊ ವಿತ್ ಪಿಂಕ್ ಬಾರ್ಡರ್ ಆ್ಯಂಡ್ ಎಲ್ಲ ಆಕ್ಸೆಸರೀಸ್. ನಾವೇನು ಗೋಲ್ಡ್ ತಂದಿಲ್ಲ ಇಲ್ಲಿಗೆ, ಟ್ರಾವೆಲಿಂಗ್ ಎಲ್ಲರೂ ಅಂದರು ತರೋದು ಬೇಡ, ಸೇಫ್ ಇಲ್ಲ ಅಂತ. ಸೊ ಅದಕ್ಕೆ ಎಲ್ಲ ಹಾಗೆ ಆಕ್ಸೆಸರೈಸ್ ಮಾಡಿರೋದು. ಆಮೇಲೆ ಇವತ್ತು ಬೆಳಿಗ್ಗೆ ತುಂಬ ಸೆಕೆ ಇತ್ತು, ಎಲ್ಲ ಕರ್ಲ್ಸ್ ಮಾಡ್ಕೊಂಡು ಹೋಗಿ 5 ನಿಮಿಷಕ್ಕೆ ಎಲ್ಲ ಹೊರಟೋಯ್ತು. ಅದಕ್ಕೆ ಇವಾಗ ನಾನು ಜಡೆ ಹಾಕಿದ್ದೀನಿ. ಸೊ ಈಗಿನ ಲುಕ್ಕು ಇದು. ಸೊ ರಿಷಾ, ನಮ್ದಾಯ್ತು, ನಂದು ಇನ್ನು ಮದುವೆದೆಲ್ಲ. ಮತ್ತೆ ನಿಂದು ಅಲ್ಲೇ ಸೂಪರ್ ಇತ್ತು. ಬ್ಯಾಕ್ಸ್ ಮಂದಿರ್ ಏನಂದ್ರೆ ಇಲ್ಲಿ ಅಂದ್ರೆ ಇಲ್ಲಿನವ್ರು ಎಷ್ಟೋ ಜನ ಅಲ್ಲಿ ಬರ್ಲಿಲ್ಲ ಅಲ್ಲ, ಅವ್ರಿಗೋಸ್ಕರ ಇಲ್ಲಿನ ಗೆಸ್ಟ್ಗಳಿಗೆ ಅಂತ ಬ್ಯಾಪ್ಸ್ ಮಂದಿರ್ನಲ್ಲಿ ಒಂದು ರಿಸೆಪ್ಷನ್ ತರ ಇತ್ತು. ಚೆನ್ನಾಗಿತ್ತು. ಬ್ಯಾಪ್ಸ್ ಮಂದಿರು ಬೆಳಿಗ್ಗೆ ಹೊತ್ತಲ್ಲಿ ನೋಡಿದ್ರು ಒಂಥರ ಚಂದ, ಸಾಯಂಕಾಲದ ಹೊತ್ತಲ್ಲಿ ನೋಡಿದ್ರೆ ಲೈಟಿಂಗಿಗೆ ಇನ್ನೊಂಥರ ಚಂದ, ಬರೀ ಚಂದ ಮಾತ್ರ. ನಾನು ನೀನು ಒಂದಿನ ಹೋಗೋಣ ಬ್ಯಾಪ್ಸ್ ಮಂದಿರ, ಬೆಳಿಗ್ಗೆ ಹೊತ್ತಲ್ಲಿ ತೋರ್ಸೋಣ. ನೈಟ್ ಆಲ್ರೆಡಿ ಬೆಳಿಗ್ಗೆ ಹೊತ್ತಲ್ಲಿ ತೋರ್ಸೋಣ. ಸೊ ನಮ್ಮದು ಇಲ್ಲಿ ಇಂಡಿಯನ್ ಮದುವೆ ಆಯಿತು. ಇಂಡಿಯನ್ ಮದುವೆಗೆ ಅವರು ಪುರೋಹಿತರನ್ನ ಕೋಲ್ಕತ್ತಾಯಿಂದ ಕರೆಸಿದ್ರು. ಆಮೇಲೆ ಪ್ರತಿ ಮಂತ್ರನು ಇಂಗ್ಲಿಷು ಹಿಂದಿ ಎರಡರಲ್ಲೂ ಇತ್ತಮ್ಮ. ಅಂದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಂಗೆನೆ ಇಂಗ್ಲಿಷ್ ಅಲ್ಲಿ ಒಬ್ರು ಟ್ರಾನ್ಸ್ಲೇಟರ್ ಒಬ್ಬರು. ಯಾಕಂದ್ರೆ ನಮ್ಮ ಅಕ್ಕನ ಮಗ ಇರೋದು US ಅಲ್ಲಿ. ಸೊ ಹಾಗಾಗ್ಬಿಟ್ಟು US ತುಂಬ ಜನ ಬಂದಿದ್ರು. ಸೊ ಅವ್ರಿಗೆಲ್ಲ ಏನು ಅರ್ಥ ಆಗಲ್ವಲ್ಲ ಅಂದ್ಬಿಟ್ಟು ಒಂದು ಕನ್ನಡ ಇದು ಏನದು ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಇದ್ರು. ಸೊ ಇವ್ರು ಏನು ಹೇಳ್ತಾರೆ ಸಂಸ್ಕೃತ ಅಲ್ಲಿ ಅದನ್ನ ಫುಲ್ ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಹಂಗೆ ಮಾಡ್ತಾ ಇದ್ರು. ತುಂಬಾ ಜನ ಆ ಥರ ಮಾಡ್ತಾರ ಅಂತ. ಆಮೇಲೆ ಎಲ್ಲರ ಟೇಬಲ್ ಅಲ್ಲಿ ಇವಳು ಒಂದು ಚಿಕ್ಕ ರೋಲ್ ಮಾಡಿರೋ ಒಂದು ಪೇಪರ್, ಈ ರಾಜರ ಕಾಲದಲ್ಲೆಲ್ಲ ಬರ್ಕೊಡ್ತಾರಲ್ಲ ಆ ಥರದ ಒಂದು ಚಿಕ್ಕ ರೋಲ್ ಇದರಲ್ಲಿ ಎಲ್ಲ ಇವೆಂಟ್ 6:30ಗೆ ಈ ಶಾಸ್ತ್ರ, ಆ ಶಾಸ್ತ್ರ ಅಂದ್ರೆ ಏನರ್ಥ, ಸಪ್ತಪದಿ ಅಂದ್ರೆ ಏನು, ಹಾಗೆ ಎಲ್ಲರಿಗೂ ರೂಮಲ್ಲಿ ಹೋಗಿದ ತಕ್ಷಣ ಏನೇನು ಇವೆಂಟ್ ಏನೇನು. ಆಮೇಲೆ ಅವಳು ಏನ್ ಮಾಡಿದ್ಲು ಅಂದ್ರೆ ಪ್ಲೇ ರುಚಿ ಅಂತ ಒಂದು ಹೋಟೆಲ್ ಇದೆ ಅಲ್ಲ ಮೈಸೂರಲ್ಲಿ, ಅದನ್ನ ಫುಲ್ 3 ದಿನ ಬುಕ್ ಮಾಡಿಬಿಟ್ಟಿದ್ಲು. ಸೊ ಎನಿ ಟೈಮ್ 24 hours ಯಾರಿಗೆ ಏನ್ ಅನ್ಸುತ್ತೆ ಅದನ್ನ ಅದೊಂದಷ್ಟು ಲಿಸ್ಟ್ ಇರ್ತಾ ಇತ್ತು, ಅದನ್ನ ಆರ್ಡರ್ ಮಾಡಿ ತಿನ್ಬೋದು ಕುಡಿಬೋದು. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ನಾನು ಎಷ್ಟೋ ವರ್ಷ ಬಿಟ್ಟು ಈ ತರ ಮದುವೆನ ಅಟೆಂಡ್ ಮಾಡ್ತಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಮಾತ್ರ. ಸೊ ನಮ್ಮದು ಫಸ್ಟ್ ಡೇನೇ ಮುಗಿದೋಯ್ತು, ಎಲ್ಲ ಇಂಡಿಯನ್. ಇದು ಬೆಳಿಗ್ಗೆ ಸಂಗೀತ್ ಮೆಹಂದಿ, ಆಮೇಲೆ ಸಾಯಂಕಾಲ ಇಂಡಿಯನ್ ಮದುವೆ, ಮಾರನೇ ದಿವಸ 3 ಇವೆಂಟ್ ಇತ್ತು. ಸೊ ಫಸ್ಟ್ ಚರ್ಚ್ ವೆಡ್ಡಿಂಗ್,
ಅವ್ರದ್ದು ಕಲ್ಚರಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಮಾಡಿದ್ರು. ಅದು ಅಲ್ಲೇ ರಿಸಾರ್ಟಲ್ಲೇ, ಚರ್ಚ್ ಏನಿಲ್ಲ, ಫಾದರ್ ಎಲ್ಲ ಬಂದು ಅದು ಮಾಡಿದ್ರು. ಅದಾದ ನಂತರ ಸನ್ ಡೌನರ್ ಆ್ಯಂಡ್ ಕಾಕ್ಟೇಲ್, ಅದು ನಾರ್ಮಲ್ ಡ್ರಿಂಕ್ಸು ಬಿಯರ್ಸು ಅದು ಇದು ಇಷ್ಟೇ. ಅದು ಆಮೇಲೆ ರಿಸೆಪ್ಷನ್. ಸೊ ಅದು ನಮಗೆ 3 ಇವೆಂಟ್. 2ನೇ ದಿವಸ ಈಸ್ ದ ಚರ್ಚ್ ವೆಡ್ಡಿಂಗ್, ಅದಕ್ಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ಐ ಆಮ್ ವೇರಿಂಗ್ ಬೇಬಿ ಪಿಂಕ್ ಲಾಂಗ್ ಗೌನ್ ವಿತ್ ಸಮ್ ಆಕ್ಸೆಸರೀಸ್ ಮ್ಯಾಚಿಂಗ್ ಟು ಇಟ್. ಇದಕ್ಕೆ ನೋಡಿ ಇಯರಿಂಗ್ಸ್ ಆ್ಯಂಡ್ finger ring and this. So and I'm also holding a pink Chanel bag and perfume ಹಾಕೊಂಡಿದ್ದೀನಿ, ಕೋಕೋ. ಸೊ ನಿಮಗೆ ಕಾಣಲ್ಲ. ಇದು ಬಂದು ಕಾಕ್ಟೇಲ್ ಆ್ಯಂಡ್ ರಿಸೆಪ್ಷನ್ದು ಔಟ್ಫಿಟ್. ಸೊ ನಾವು ಚೇಂಜ್ ಮಾಡಿರೋದು ಅಲ್ಲೇ ಎಲ್ಲಿ ವೆಡ್ಡಿಂಗ್ ನಡೀತಾ ಇರೋ ಜಾಗದಲ್ಲೇ ನಾವು ಚೇಂಜ್ ಮಾಡಿದ್ವಿ. ಯಾಕಂದರೆ ವಾಪಸ್ ಬಂದು ಚೇಂಜ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಕತ್ಲೇನೂ ಆಗೋಗಿತ್ತು. ಸೊ ವೀಡಿಯೋಸು ಅಷ್ಟರಲ್ಲೇ ಬಂತು. ಈ ಲುಕ್ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಈಗ ಯಾರ್ಯಾರು ಮದುವೆ ಎಲ್ಲೆಲ್ಲಿಗೆ ಹೋಗ್ಬೇಕು ಹೇಳು, ನಾನು ರೆಡಿ. ನಾನು ರೆಡಿ. ನಿಜವಾಗ್ಲೂ ಅದು ಒಂಥರ ಹೋಗಿ ಬಂದಿದ್ದು. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಎಷ್ಟೋ ವರ್ಷ ಆಯ್ತಾ ಅಂತ ನಾನು ಈ ಥರ ಮದುವೆ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಒಂಥರ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಹೊಸ ವೆಡ್ಡಿಂಗ್ ಇನ್ವೈಟ್ ಎಲ್ಲ ಬರಲಿ ನಮಗೆ. ಖಂಡಿತ ಬರಲಿ. ನಾವಿಬ್ರ ಹತ್ರ ತುಂಬ ಬಟ್ಟೆಗಳೆಲ್ಲ ಇದೆ, ಎಲ್ಲ ಹಾಕೊಂಡು ಹೋಗೋಣ ಅಲ್ವಾ? ಅಲ್ಲ, ಜೊತೆಲಿ ಹೋಗ್ಬೇಕು. ನನಗೆ ಅದು ಮಿಸ್ ಆಯ್ತು, ಅವಳಿಗೆ ಮಿಸ್ ಆಯ್ತು. ಅದಕ್ಕೆ ದೇವ್ರ ನಡೆಸಿ ನಾವು ಅಲ್ವಾ, ಅದೇ ಒಟ್ಟಿಗೆ ಹೋಗೋಣ. ನನ್ಗೆ ಇವಳೆ ಎಷ್ಟು ಮಿಸ್ ಮಾಡ್ಕೊಂಡು ಅಲ್ಲಿ. ಹಂಗೆ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ಅದು ಸೇಮ್ ಡೇಟ್ಸ್ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಮ್ಮ. ಹಂಗೆ ನೀನು ಅಷ್ಟೇ ಕೇಳ್ತಾ ಇದ್ರು. ನಮ್ಮ ಗ್ರೂಪ್ ಅವ್ರ ಕಡೆ, ನಮ್ಮ ಗ್ರೂಪ್ ಅವರು. ಬಟ್ ನಾನು ಹೇಳ್ತೀನಲ್ಲ, ನನಗೆ ತುಂಬಾ ಜನ ಬಂದ್ಬಿಟ್ಟು ಎಲ್ಲಿ ನಿಮ್ಮ ಫ್ರೆಂಡು ರಿಷಾ ಇಲ್ವಾ ಅಂತ ತುಂಬಾ ಜನ ಕೇಳಿದ್ದಾರೆ. ಕೇಳ್ದವ್ರಿಗೆಲ್ಲ ಇವಾಗ ಗೊತ್ತಾಗತ್ತಲ್ಲ. ನೆಕ್ಸ್ಟ್ ಮದುವೆ ಇನ್ವೈಟ್ ಅಲ್ಲಿ ಜೊತೆಲಿ ಬರ್ತೀವಿ. ನಿಜವೂ ತುಂಬಾ ಜನ ಕೇಳಿದ್ರು, ಯಾಕೆ ಬರ್ಲಿಲ್ವಾ ಅಂತ. ನಾನು ಹೇಳ್ದೆ ಇಲ್ಲ, ನೀನು ಬಾಲಿಗೆ ಹೋಗಿದ್ಯಾ ಅಂತ. ಬಟ್ ತುಂಬಾ ಜನ ಬಂದು ಕೇಳಿದ್ರು ಮಾತ್ರ ನೀನನ್ನ. ಥ್ಯಾಂಕ್ ಯು ಅಷ್ಟು ಪ್ರೀತಿ ತೋರಿಸಿದ್ದಕ್ಕೆ. ನಿಜವಾಗ್ಲೂ ಹೌದು. ಶಿವರಂಜನಿ ಬಿಡಿ ಗೊತ್ತೇ ಇದ್ದಾಳೆ, ನನ್ನ ಯಾರು ಗೊತ್ತಿಲ್ದಿರೋ ನೀವು ಕೇಳಿದಿರಾ ಅಂದ್ರೆ ಪರವಾಗಿಲ್ಲ, ಹಾಗೆ ಅಲ್ವಾ? ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಹೌದು. ಸೊ ಇದು ನಮ್ಮ ಚಿಕ್ಕ ಮದುವೆಯ ಚರ್ಚೆ ವಿಡಿಯೋ ನಿಮ್ಗೋಸ್ಕರ. ಎಷ್ಟು ತೆಗಿಯಕ್ಕಾಗಿದೆಯೋ ಅಷ್ಟು ತೆಗಿಯಕ್ಕಾಯ್ತು, ತುಂಬಾನೇ ಕಮ್ಮಿ ಆಯ್ತು. ನೆಕ್ಸ್ಟ್ ವಿಡಿಯೋಗಳಿಗೆಲ್ಲ, ನೆಕ್ಸ್ಟ್ ಮದುವೆ ಎಲ್ಲ ನಾವು ಗೆಸ್ಟ್ ಅಲ್ವಾ, ಸೊ ಹಾಗಾಗ್ಬಿಟ್ಟು ತಿನ್ನೋದ್ರಿಂದ ಹಿಡಿದು ಗೆಸ್ಟ್ ಅಂತ ಅಂತೀವಿ. ಇವಳಿಗೂ ಮಗ ಮಗಳು, ನನಗೂ ಮಗ ಮಗಳು. ಅವಾಗ ನೋಡೋಣ, ಆವಾಗ ತೆಗಿಯೋಣ, ಬೇರೆಯವ್ರ ಕೈಯಲ್ಲಿ ತೆಗ್ಸೋಣ, ಪೂರ ಕವರ್ ಮಾಡೋಣ. ಸೊ ಹಂಗೆ. ಬಟ್ ಇವತ್ತಿಗೆ ಇಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವಿಬ್ರು ಜೊತೆಲಿ ಹೋಗದಿರುವ ಮದುವೆ ಇವಾಗ ನಾವೆಲ್ಲರೂ ಜೊತೆಲಿ ನೋಡೋಣ. ಎಲ್ಲರೂ ಸೇರಿ ಮದುವೆ ನೋಡೋಣ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.